ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮ್ಯಾಕ್ಸ್ ಆರ್ಬಿಟ ನೋಡಿ ಉರ್ಕೊಂಡಿದ್ಯಾ UI ಟೀಮ್, ಅಷ್ಟಕ್ಕೂ ಏನಾಯ್ತು, ಯಾಕೆ ಚರ್ಚೆ? ಹೌದು ಸ್ನೇಹಿತರೆ, ವರ್ಷದ ಕೊನೆಗೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸೇಕ್ ಆಗಿತ್ತು. ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆಗೆ ಬಂದ UI ಮತ್ತು ಮ್ಯಾಕ್ಸ್ ಚಿತ್ರಗಳು ಭರ್ಜರಿ ಕಲೆಕ್ಷನ್ ಮಾಡುತ್ತಿವೆ. ಈ ಎರಡೂ ಸಿನಿಮಾಗಳು ಎರಡನೇ ವಾರ ಯಶಸ್ವಿ ಪ್ರದರ್ಶನ ಕಾಣುತ್ತಿವೆ, ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತಿವೆ. ಮ್ಯಾಕ್ಸ್ ರಿಲೀಸ್ ಬಳಿಕ UI ಆರ್ಭಟ ಕೊಂಚ ಕಮ್ಮಿ ಆಗಿದ್ದು ಸುಳ್ಳಲ್ಲ. ವರ್ಷದ ಕೊನೆಗೆ 5 ದಿನಗಳ ಅಂತರದಲ್ಲಿ 2 ಚಿತ್ರಗಳು ಬರ್ತವೆ ಅಂದಾಗಲೇ ಬಾಕ್ಸ್ ಆಫೀಸು ಕ್ಲಾಶ್ ಎಂಬ ಚರ್ಚೆ ಅವಾಗಲೇ ಶುರುವಾಗಿತ್ತು. ಆದರೆ 2 ಚಿತ್ರಗಳು ಚೆನ್ನಾಗಿದ್ದರೆ ಎರಡನ್ನೂ ಪ್ರೇಕ್ಷಕರು ನೋಡುತ್ತಾರೆ, ಇಲ್ಲ ಅಂದರೆ ಯಾವುದೇ ಪೈಪೋಟಿ ಇಲ್ಲ ಎಂದು ಎರಡೂ ತಂಡಗಳು ಹೇಳಿದ್ದವು. ಆದರೆ ಮ್ಯಾಕ್ಸ್ ಆರ್ಭಟ ನೋಡಿ UI ಟೀಮ್ ಬೇಸರಗೊಂಡಿದೆ ಎನ್ನುವ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. UI ಟೀಮ್ ವರ್ಷದ ಕೊನೆಗೆ ಬಿಡುಗಡೆ ಮಾಡಿದ ಪೋಸ್ಟರ್ಗಳು ಸಖತ್ ವೈರಲ್ ಆಗುತ್ತಿವೆ. ಪೈಪೋಟಿಗೆ ಬಿದ್ದು ಈ ರೀತಿ ಪೋಸ್ಟರ್ ಅನ್ನು ಬಿಟ್ರ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಉಪ್ಪಿ ಆಡಿದ ಮಾತುಗಳು ತುಂಬಾ ಚರ್ಚೆಗೆ ಕಾರಣವಾಗಿತ್ತು. ಈ ಬಗ್ಗೆ ಸುದೀಪ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ರು. ಅದೆಲ್ಲದರ ನಡುವೆ ಪೋಸ್ಟರ್ ವಾರ್ ಕೂಡ ಜೋರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಿದೆ. ಉಪೇಂದ್ರ ನಿರ್ದೇಶಿ ನಡೆಸಿರುವ UI ಸಿನಿಮಾ ಡಿಸೆಂಬರ್ 20ರಂದು ತೆರೆಗೆ ಬಂದಿತ್ತು. ಬಳಿಕ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಮ್ಯಾಕ್ಸಿಸಮ್ ಕಿಕ್ ಶುರುವಾಗಿತ್ತು. ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ UI ದರ್ಬಾರು ಜೋರಾಗಿತ್ತು. ಆದರೆ ಮ್ಯಾಕ್ಸ್ ರಿಲೀಸ್ ಬಳಿಕ ಪ್ರೇಕ್ಷಕರ ಗಮನ ಅತ್ತ ತಿರುಗಿತು. ಕಿಚ್ಚನ ಸಿನಿಮಾ ಬರದೇ ಇದ್ದರೆ ಇವಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿತ್ತು ಎಂದು ಗಾಂಧಿನಗರ ಮಾತನಾಡಿಕೊಳ್ಳುತ್ತಿದೆ. 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎನ್ನುವ ದಾಖಲೆ ಮ್ಯಾಕ್ಸ್ ಚಿತ್ರದ ಪಾಲಾಗಿದೆ. ಕೇವಲ 6 ದಿನಗಳಲ್ಲಿ ಕಳೆದ ವರ್ಷದ ಎಲ್ಲಾ ದಾಖಲೆಗಳನ್ನು ಅಳಿಸಿ ಹಾಕಿದೆ. ಕಿಚ್ಚನ ಮಾಸ್ ಕದರ್ ನೋಡಿ ಸಿನಿ ರಸಿಕರು ಫಿದಾ ಆಗಿದ್ದಾರೆ. ಹಾಗೆ ಕ್ರಿಸ್ಮಸ್ ರಜೆ, ಡಿಸೆಂಬರ್ 28ರ ಸರ್ಕಾರಿ ರಜೆ ವರ್ಷದ ಕೊನೆಯ ವೀಕೆಂಡ್ ಚಿತ್ರಗಳಿಕೆಗೆ ಪ್ಲಸ್ ಆಗಿತ್ತು. 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಕೂಡ ಮ್ಯಾಕ್ಸ್ ಎಂದು ಚಿತ್ರತಂಡ ಪೋಸ್ಟರ್ ಅನ್ನು ರಿಲೀಸ್ ಮಾಡಿತ್ತು. ಮ್ಯಾಕ್ಸ್ ಪೋಸ್ಟರ್ ರಿಲೀಸ್ ಬೆನ್ನಲ್ಲೇ UI ಚಿತ್ರತಂಡ 2-3 ಪೋಸ್ಟರ್ಗಳನ್ನು ಹಂಚಿಕೊಂಡಿದೆ. ಬುಕ್ ಮೈ ಶೋನಲ್ಲಿ 3 ದಿನ 1 ಲಕ್ಷಕ್ಕಾಗಿದ್ದ ಏಕೈಕ ಕನ್ನಡ ಸಿನಿಮಾ UI ಎನ್ನುವ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ. ತೆಲುಗಿಗೆ ಡಬ್ ಆಗಿರುವ ಈ ವರ್ಷ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ UI ಎಂದು ಇನ್ನೊಂದು ಪೋಸ್ಟರ್ನು ಕೂಡ ಬಿಡುಗಡೆ ಮಾಡಿತ್ತು. 2024ರಲ್ಲಿ ಬುಕ್ ಮೈ ಶೋನಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದು UI ಚಿತ್ರಕ್ಕೆ ಎನ್ನುವ ಮತ್ತೊಂದು ಪೋಸ್ಟರ್ ಕೂಡ ವೈರಲ್ ಮಾಡುತ್ತಿದೆ. ಕೊನೆಯದಾಗಿ ವಿಶ್ವದಾದ್ಯಂತ 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ UI ಎನ್ನುವ ಪೋಸ್ಟರ್ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದನ್ನು ನೋಡಿ ಮ್ಯಾಕ್ಸ್ ಚಿತ್ರಕ್ಕೆ ಟಾಂಗ್ ಕೊಡಲು UI ತಂಡ ಈ ರೀತಿ ಪೋಸ್ಟರ್ ಅನ್ನು ಬಿಟ್ಟಿದೆಯಾ ಎಂದು ಸುದೀಪ್ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ. ಮ್ಯಾಕ್ಸ್ ಯಶಸ್ಸು ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. 2 ಚಿತ್ರಗಳು ವರ್ಷದ ಕೊನೆಗೆ ತಮ್ಮ ಸಿನಿಮಾಗಳ ಬಗ್ಗೆ ಹೆಮ್ಮೆಯಿಂದ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಯಾರ ಯಶಸ್ಸು ನೋಡಿ ಯಾರೂ ಬೇಸರಗೊಂಡಿಲ್ಲ ಎಂದರು ಕೆಲವರು. ನಿಜ ಹೇಳಬೇಕಂದ್ರೆ ಉಪೇಂದ್ರ ಹಾಗೂ ಸುದೀಪ್ ನಡುವೆ ಉತ್ತಮ ಬಾಂಧವ್ಯ ಇದೆ. ಇಬ್ಬರು ಮುಕುಂದ ಮುರಾರಿ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಕೂಡ. ಇತ್ತೀಚೆಗೆ UI ಚಿತ್ರದ ಬಗ್ಗೆ ಸುದೀಪ್ ಸಾಕಷ್ಟು ಪೋಸ್ಟ್ ಮಾಡಿದ್ದಾರೆ, ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಕೂಡ. ಹಾಗೆ UI ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಕೂಡ ಅವರು ಹೋಗಿದ್ರು. ಅಷ್ಟೆಲ್ಲ ಯಾಕೆ ನೀವು ನಿರ್ದೇಶನ ಮಾಡಬೇಕೆಂದು ಉಪೇಂದ್ರರನ್ನು ಹೆಚ್ಚು ಉರಿದಂಬಿಸಿದ್ದು ಕಿಚ್ಚ ಸುದೀಪ್ ಅವರೇ. ಇನ್ನು ಸುದೀಪ್ ಹಾಗೂ UI ನಿರ್ಮಾಪಕ KP ಶ್ರೀಕಾಂತ್ ಕೂಡ ಇವರಿಬ್ಬರು ಆಪ್ತ ಮಿತ್ರರು ಎನ್ನುವುದು ಇಡೀ ಚಿತ್ರರಂಗಕ್ಕೆ ಗೊತ್ತು. ಹಾಗಾಗಿ ಮ್ಯಾಕ್ಸ್ ಗೆಲುವು UI ತಂಡಕ್ಕೆ ಇರಿಸು ಮುರಿಸು ತಂದಿದೆ ಎನ್ನುವುದೆಲ್ಲ ಸುಳ್ಳು ವದಂತಿ. ಕನ್ನಡ ಚಿತ್ರಗಳು ಚೆನ್ನಾಗಿ ಪ್ರದರ್ಶನ ಕಾಣುವ ಮಂದಿರಗಳಲ್ಲಿ UI ಚಿತ್ರ ಆವರಿಸಿಕೊಂಡಿದೆ. ಮ್ಯಾಕ್ಸ್ ಚಿತ್ರಕ್ಕೆ ಒಳ್ಳೆಯ ಥಿಯೇಟರ್ಗಳು ಸಿಗಲಿಲ್ಲ ಎಂದು ಕೆಲವರು ಬೇಸರ ವ್ಯಕ್ತಪಡಿಸುತ್ತಾರೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ, ಒಟ್ಟೊಟ್ಟಿಗೆ ಬಂದರೆ ಇಂತಹ ಸಮಸ್ಯೆ ಆಗುವುದು ಸಹಜ. ಎಲ್ಲ ಗೊತ್ತಿದ್ದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ದರು, ಹಾಗಾಗಿ ಥಿಯೇಟರ್ ಸಮಸ್ಯೆ ಬಗ್ಗೆ ಮಾತನಾಡುವ ಸರಿಯಲ್ಲ ಎಂದು ವಿತರಕರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಥಿಯೇಟರ್ಗಳನ್ನು ಬ್ಲಾಕ್ ಮಾಡಿಕೊಂಡಿದ್ದಾರೆ. ಸಲಾಗ ಹಾಗೂ ಕೋಟಿಗೊಬ್ಬ 3 ಕ್ಲಾಶ್ ವಿಚಾರವನ್ನು ಎಳೆದು ತಂದು ಕೂಡ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಆದರೆ ಇದು ಯಾವುದು ನಿಜ ಅಲ್ಲ ಎನ್ನಲಾಗ್ತಿದೆ. ಮ್ಯಾಕ್ಸ್ ಮತ್ತು UI ಎರಡೂ ಕನ್ನಡ ಸಿನಿಮಾಗಳೇ. ಸುದೀಪ್ ಹಾಗೂ ಉಪೇಂದ್ರ ಹಾಗೂ ಸುದೀಪ್ K ಶ್ರೀಕಾಂತ್ ಎಲ್ಲರೂ ತಮ್ಮ ಆತ್ಮೀಯ ಸ್ನೇಹಿತರೆ, ಅದು ಇಡೀ ಚಿತ್ರರಂಗಕ್ಕೆ ಗೊತ್ತು. ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಅದೆಲ್ಲ ಬರೀ ಊಹಾಪೋಹ ಅಷ್ಟೇ ಎಂದು ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳುತ್ತಾರೆ. ಏನೇ ಆದರೂ ಎರಡೂ ನಮ್ಮ ಕನ್ನಡ ಸಿನಿಮಾಗಳು, ನಾವೆರಡನ್ನೂ ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.